ಲಕ್ಷ್ಮೀಗೌಡ ದಣಿ ಅಂತ ನಮ್ಗೆ ಇವ್ರ ಅಕ್ಕ ಇಲ್ದ ಇನ್ನು ಮೂರನೇ ಹೇಳು ನಮ್ಮೂರು ಕೊಟ್ಟು ಮದುವೆ ಮಾಡಿತ್ತು. ಅಲ್ಲಿ ಮನೆ ತಕ್ಕೋದಾಗ ಅಂದ್ರು ಹಿಂಗೀಗ ಅವ್ರ ಅಕ್ಕನ ಅವ್ನ ಗಂಡ ಹೊಡ ಸಾಯಿಸ್ಬಿಡೋನೆ ಅಂತಿದ್ರು. ಇಲ್ಲ ಮಾತಾಡ್ತಿಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ರು. ಇಲ್ಲಿ ಏನೋ ಅವ್ರ ಗಂಡ ಇರ್ತೀವಿ ಜಗಳ ಆಡ್ಕೊಂಡು ಮನೆ ಹತ್ರ ಹೊಡೆದಾಕೊಟ್ಟವ್ರೆ ಅಂತಂದ್ರು. ಅಂದ ತಕ್ಷಣ ನಮ್ಗೆ ಗಾಬರಿ ಆಗ್ತು. ನಮ್ಮ ಮಾತುಕತೆ ಏನು ಬರೋಯ್ತಲ್ಲ ಅಕ್ಕ ಬಂದಾಗ ನಮ್ಮ ಜೊತೆಲೆ ಚೆನ್ನಾಗಿ ಊಟ ಮಾಡೋದು ಎಲ್ಲ ಮಾಡೋದು, ಹಿಂಗೆ ಬನ್ನಿ ಕಾಫಿ ಕುಡೀರಿ ಅಂತ ಅನ್ನೋದು ಎಲ್ಲ ಮಾತಾಡ್ತಿದ್ರು ಚೆನ್ನಾಗಿ. ಅವ್ರ ಅಕ್ಕ 3 ಜನನು ನಮ್ಗೆ ಅಲ್ಲಿ ಕಳಿಸ್ಕೊಂಡು ಅವ್ರ ತಮ್ಮನು ಇಲ್ಲಿಗೆ ಬಂದಿದ್ರು. ಇಲ್ಲಿಗೆ ಅವ್ರು ಇಲ್ಲಿ ಅಂದ್ಬಿಟ್ಟು ಹೋದ್ರು. ಆಮೇಲೆ ನಮ್ಮ ಅಣ್ಣ ಅವ್ರ ಹಬ್ಬಕ್ಕೂ ಅವ್ರು ಇಲ್ಲಿದ್ದು ಅಂದ್ಬಿಟ್ಟು ಹೋದ್ರು ಅವರು. ಅದಕ್ಕೆ ಗಾಬರಿ ಆಗಿರೋಯ್ತು. ನಮ್ಗೇನು ಅಂದ್ರೆ ಮಾತೇ ಬರ್ದೈತಾಗ ಆ ಟೈಮಲ್ಲಿ ಏನು ಅಂತ ಬರ್ತದೆ ನಮ್ಗೇನು ಅಂತ ಹಿಂಗೆ ಮಾಡ್ಬಿಟ್ಟಿದ್ರೆ ಅನ್ಯಾಯ ಆಗೈತೆ. ಮಕ್ಳುಗಳಿಗೆ ಏನೋ ಒಳ್ಳೇದಾಗಬೇಕು ಅಷ್ಟೇ ಹೊರ್ತು ಇನ್ನು ನೀವೇನು ಬಯಸಲ್ಲ ಅಷ್ಟೇ. ಇವರು ನೈಟ್ 8 ಗಂಟೆಲಿ ಅಂತ ಮಾಡಿರೋದು. 8 ಗಂಟೆಲಿ ಅಂತ ಅಕ್ಕಪಕ್ಕದವ್ರ ಮನೆಯವ್ರು ಬಂದಾಗ ಅವ್ರ ಕತೆ ತೀರ್ತು ಅನ್ಕೊಂಡು ಬೈಕ್ ತಕೊಂಡು ಹೊಂಟೋದಂತ. ಅವ್ನು ಸ್ವಂತ ಹೇಳ್ತೀವಿ ಅವಳು ಮಿಸ್ಸಸ್ಸು ರಶ್ಮಿ ಅಂತ. ಅದೇ ಗಂಡ ಹೆಂಡತಿ ಜಗಳ ಹಿಂಗೆ ಅನ್ಕೊಂಡು ಅವ್ರ ವೈಯಕ್ತಿಕ ಮ್ಯಾಟ್ರು ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಮನೇಲಿ ಸಣ್ಣ ಪುಟ್ಟ ಕಿರಿಕು ಪರಿಕ್ ಆಯ್ತಿತ್ತಂತೆ. ವೈಯಕ್ತಿಕ ಮ್ಯಾಟ್ರು ಇಷ್ಟು ಮಾತ್ರ ಗೊತ್ತು. ಸಾಯಿಸಿರೋದು ಯಾವ್ದೋ ಸಹ ನಾಮಿರೋದು ಲಕ್ಷ್ಮೀಗೌಡ ದೊಡ್ಡಿಲಿ ಇಲ್ಲ. ನಮ್ಗೆ ಫಸ್ಟ್ ಅಲ್ಲಿ ಗೊತ್ತಾದ ತಕ್ಷಣ ಇಲ್ಲಿಗೆ ಬಂದಿರೋದು. ನಮ್ಗೆ ಅಂತಾರೆ ಹಿಂಗೆ ಸಾಯಿಸ್ಬಿಟ್ಟವ್ರೆ ಅಂತ ಸಾಯಿಸ್ಬಿಟ್ಟವ್ರೆ ಹಿಂಗಂತಾರ ಅಂದ್ರು. ಇಲ್ಲಿಗೆ ಬಂದು ಇಲ್ಲಂತಾಗ ಹಿಂಗಂದ್ರು ಹಿಂಗೀಗ ಅವು ಗಂಡ ಹೆಂಡತಿ ಜಗಳ ಆಡ್ತಿದ್ರು ಸಾಯಿಸ್ಬಿಟ್ಟವ್ರೆ ಅಂತ ಹೇಳಿದ್ರು. ಅವ್ರು ಮದುವೆಗೆ ಸುಮಾರು ವರ್ಷ ಆಗೈತೆ, ನಮಗೆ ಗೊತ್ತಿಲ್ಲ. ಅವ್ರು ಎಲ್ಸಾಯ ಈಗ ಸಿಗಿಲ್ಲ, ಅದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಸರ್. ಎಳಸಾಯನ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.